ಕೆಆರ್ಪುರ ಅಪಾರ್ಟ್ಮೆಂಟ್ಗೆ ಸರ್ಕಾರಿ ಜಾಗದಲ್ಲಿ ರಸ್ತೆ ಸಂಪರ್ಕ ಕಲ್ಪಿಸಲು ಜಿಲ್ಲಾಧಿಕಾರಿಗಳು ಮಾಡಿರುವ ಆದೇಶವನ್ನು ರದ್ದುಗೊಳಿಸಿ ಸರ್ಕಾರಿ ಭೂಮಿಯನ್ನು ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಿಡಬೇಕು ಎಂದು ದೊಡ್ಡಗುಬ್ಬಿ ಗ್ರಾಮಸ್ಥರು ಒತ್ತಾಯಿಸಿದರು. ಬೆಂಗಳೂರು ಪೂರ್ವ ತಾಲೂಕಿನ ಬಿದರಹಳ್ಳಿ ಹೋಬಳಿಯ ದೊಡ್ಡಗುಬ್ಬಿ ಗ್ರಾಮದ ಸರ್ವೆ ನಂಬರ್ 14ರಲ್ಲಿ 7 ಗುಂಟೆ ಸರ್ಕಾರಿ ಜಮೀನು ಇದ್ದು, ಈ ಜಮೀನಿಗೆ ಹೊಂದಿಕೊಂಡಿರುವ ಸರ್ವೆ ನಂಬರ್ 12/10 ಹಾಗೂ 12/11ರಲ್ಲಿ ಅಪಾರ್ಟ್ಮೆಂಟ್ ನಿರ್ಮಿಸಲು ಉದ್ದೇಶಿಸಿದ್ದು 2021ರಲ್ಲಿ ಭೂ ಪರಿವರ್ತನೆ ಕೂಡ ಮಾಡಲಾಗಿದೆ. ಇಂತಹ ಜಮೀನಿಗೆ ರಸ್ತೆ ಉದ್ದೇಶಕ್ಕಾಗಿ ಸರ್ಕಾರಿ ಜಾಗವನ್ನು ಮೀಸಲಿಟ್ಟಿರುವುದು ಕಾನೂನು ಬಾಹಿರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಜಾಗ ಪರಿಶೀಲನೆ ಮಾಡದೆ ಸರ್ಕಾರಕ್ಕೆ ಕೃಷಿ ಭೂಮಿ ಎಂದು ತಪ್ಪು ಮಾಹಿತಿ ನೀಡಿ ರಸ್ತೆ ಉದ್ದೇಶಕ್ಕಾಗಿ ಆದೇಶ ಮಾಡಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ದೊಡ್ಡಗುಬ್ಬಿ ಗ್ರಾಮಸ್ಥ ಎನ್ ಚಂದ್ರಶೇಖರ್ ದೂರಿದರು. ಸರ್ಕಾರಿ ಜಾಗವನ್ನು ಸಂರಕ್ಷಣೆ ಮಾಡಬೇಕಾದ ಅಧಿಕಾರಿಗಳು ಭೂ ಮಾಫಿಯಾದವರೊಂದಿಗೆ ಶಾಮೀಲಾಗಿ 2021-22ರಲ್ಲಿ ಭೂ ಪರಿವರ್ತನೆಯಾದ ಜಮೀನಿಗೆ ಕೃಷಿ ಭೂಮಿ ಎಂದು ಅಧಿಕಾರಿಗಳು ಸರ್ಕಾರಕ್ಕೆ ತಪ್ಪು ವರದಿ ನೀಡಿ ಸರ್ಕಾರಕ್ಕೆ ಹಾದಿ ತಪ್ಪಿಸಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಈ ಸಂಬಂಧ ಆದೇಶವನ್ನು ರದ್ದುಗೊಳಿಸಿ ಮುಂದೆ ಯಾರೂ ಒತ್ತುವರಿ ಆಗದಂತೆ ಸುತ್ತಲೂ ತಡೆಗೋಡೆ ನಿರ್ಮಿಸಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿಡಬೇಕು ಎಂದು ದೊಡ್ಡಗುಬ್ಬಿ ನಿವಾಸಿ ಜಗದೀಶ್ ಆಗ್ರಹಿಸಿದರು. ಜಗದೀಶ್ ಅಂತಾರೆ. ಹಾಗೆ ರೀ ಅಣ್ಣ. ಹಳೇದಿದೆ ಈ ರೋಡ್ ಬೇಕು ಅನ್ನೋ ಉದ್ದೇಶ ನಮ್ಮದು. ಸಾಮಾಜಿಕ ಹೋರಾಟಗಾರ ಎನ್ ಚಂದ್ರಶೇಖರ್ ಅಂತ ಮಾತಾಡ್ತಿರೋದು. ದೊಡ್ಡಗುಬ್ಬಿ ಗ್ರಾಮ ನಮ್ಮದು. ನೋಡಿ, ಇದು 6 ಗುಂಟೆ ಜಮೀನು ಅಂತ ಸರ್ಕಾರದವರೇ ಹಾಕಿದ್ದಾರೆ. ಇಂಥ ಜಮೀನಲ್ಲಿ ರಸ್ತೆನ ಈ ಥರ ಮಾಡ್ಕೊಂಡು ಕಬ್ಜಾ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂತಾರೆ. ನೆಕ್ಸ್ಟ್ ಟೈಮು ತಿರುಗಿ ನಮಗೆ ಜಾಗನೇ ಇಲ್ದಂಗೆ ಮಾಡ್ತಾರೆ. ಸರ್ಕಾರಿ ಜಾಗ ಇದು. ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. 6 ಗುಂಟೆ ಅಂತ ಏನು ಹಾಕಿದ್ದಾರೆ ಸರ್ಕಾರದವರು, 6 ಗುಂಟೆ ಜಮೀನ ಕಬ್ಜಾ ಮಾಡೋ ಅಂಥ ವಿಚಾರ. ಭೂ ಕಬಳಿಕೆ ಇವರು ಯಾರೋ ಭೂಗಳ್ರು ಈ ಕನ್ವರ್ಷನ್ ಮಾಡ್ಕೊಂಡಿರೋಂಥ ಜಮೀನಿಗೆ ರಸ್ತೆ ಮಾಡ್ಕೊತಾ ಇದ್ದಾರೆ. ನೋಡಿ, ಸರ್ಕಾರಿ ಜಾಗ ಕನ್ವರ್ಷನ್ ಮಾಡ್ಕೊಳ್ಳೋಂಥ ಜಾಗಕ್ಕೋಸ್ಕರ ಇದು ಸರ್ಕಾರದಿಂದ 6 ಗುಂಟೆ ಜಮೀನು. ನನ್ನ ಹೆಸರು ಜಗದೀಶ್ ಅಂತ. ನಾನು ಬೆಂಗಳೂರು ಪೂರ್ವ ತಾಲೂಕು ಬಿದರಹಳ್ಳಿ ಹೋಗ್ಲು ದೊಡ್ಡಗುಬ್ಬಿ ಗ್ರಾಮಸ್ಥನಾಗಿದ್ದೀನಿ. ವಿಷಯ ಏನಪ್ಪ ಅಂದರೆ, ಇಲ್ಲಿ ಸರ್ಕಾರಿ ಸರ್ವೆ ನಂಬರ್ 14ರಲ್ಲಿ ಸರ್ಕಾರಿ ಗೋಮಾಳ ಅಂತ 80 ಎಕರೆಗೂ ಹೆಚ್ಚು ಜಾಗ ಇರುತ್ತೆ. ಈ 80 ಎಕರೆ ಜಾಗದಲ್ಲಿ 2 ಎಕರೆ ಜಾಗ ಆಗಷ್ಟು ಕುಂಟೆ ಜಾಗ ಇರುತ್ತೆ, ಸರ್ಕಾರಿ ಕುಂಟೆ ಜಾಗ. ಇದರಲ್ಲಿ ದನ ಕರು ಪಕ್ಷಿ ಪ್ರಾಣಿಗಳು ಬೇಸಿಗೆ ಕಾಲದಲ್ಲಿ ನೀರು ಕುಡಿಯುವಂಥದ್ದು ಜಾಗ ಆಗಿರುತ್ತೆ. ಇದನ್ನ ಬೇರೆ ಬೇನಾಮಿ ವ್ಯಕ್ತಿಗಳು ಅವರವರ ಯಾರೋ ಸ್ವಾರ್ಥಿಗಳು ಅವರವರು ಬೇರೆ ಇದನ್ನ ನಾವೇ ಮಾಡಿಸಿದೀವಿ ಅಂತ ಹೇಳಿ ಅವರವ್ರು ಬೋರ್ಡ್ ಹಾಕ್ಸ್ಕೊಂಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಬೇರೆ ಬೇರೆಯವ್ರ ಬೋರ್ಡ್ಗಳಿದಾವೆ, ತಾವು ಗಮನಿಸಬಹುದು. ಇದೆಲ್ಲನೂ ಈ ಬೋರ್ಡ್ ಹಾಕಕ್ಕೆ ಯಾರು ಅಧಿಕಾರ ಕೊಟ್ಟವರು? ಬೋರ್ಡ್ ಎಲ್ಲ ಹಾಕೊಳ್ಳೋದಕ್ಕೆ ಬೇರೆ 3ನೇ ವ್ಯಕ್ತಿಗೆ ಅವಕಾಶ ಇದೆಯಾ ಸರ್ಕಾರದಲ್ಲಿ? ಸರ್ಕಾರಿ ಜಾಗದಲ್ಲಿ 3ನೇ ವ್ಯಕ್ತಿಗೆ ಹೆಂಗ್ ಅವಕಾಶ ಕೊಟ್ರಿ? ಇದಕ್ಕೆಲ್ಲ ಸಾಥ್ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ಹೊಂದ್ಕೊಂಡಿರೋಂಥ ಜಾಗದಲ್ಲಿ ಇಲ್ಲಿ 14ರಲ್ಲಿ ಈ ರಸ್ತೆ ಮಾಡ್ಕೊಂಡಿದ್ದಾರೆ. ಈ ಭೂಮಾಫಿಯಾದವರು ಇಲ್ಲಿ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ. ರಸ್ತೆನೇ ಇಲ್ಲ ಇಲ್ಲಿ. ಈ ನಡುವೆ ರಸ್ತೆ ಸೃಷ್ಟಿ ಮಾಡ್ಕೊಂಡು ಇದಕ್ಕೆ ನಾವು ಆರ್ಡರ್ ಮಾಡಿಸ್ಕೊಂಡ್ ಬಂದಿದೀವಿ ಮಾನ್ಯ DC ಅವ್ರ ಹತ್ರ ಅಂತ ಹೇಳಿ 1 ಗುಂಟೆ ಜಾಗ ಆರ್ಡರ್ ಮಾಡಿಸಿದೀವಿ ಅಂತ ಹೇಳಿ ಇದನ್ನ ಫುಲ್ 6 ಗುಂಟೆ ಜಾಗ ಅಂತ ಅವರೇ ಬೋರ್ಡ್ ಹಾಕಿದ್ದಾರೆ. DC ಅವ್ರದ್ದು ಬೋರ್ಡ್ ಅವರೇ ಹಾಕಿದ್ದಾರೆ, ತಹಸೀಲ್ದಾರ್ ಅವರೇ ಹಾಕಿದ್ದಾರೆ, ತೆರವುಗೊಳಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಈಗ ಬಂದು ಇಲ್ಲಿ ರಸ್ತೆ ಮಾಡಿದ್ದಾರೆ. ಏನೋ ರಾತ್ರಿ ರಸ್ತೆಗಳಾಗುತ್ತೆ, ರಾತ್ರಿ ಕಟ್ಟಡಗಳಾಗುತ್ತೆ.
ನಾವು ತಹಸೀಲ್ದಾರ್ ಅವ್ರಿಗೆ ಫೋನ್ ಮಾಡ್ರೆ ಫೋನ್ ಕಟ್ ಮಾಡ್ತಾರೆ ತಹಸೀಲ್ದಾರ್ ಅವರು. ದೂರ್ ಕೊಟ್ಟಿದೀವಿ, ದೂರ್ನು ತಾವು ನಾವು ಗಮನಿಸಬಹುದು. ದೂರ್ ಕೊಟ್ಟಿದೀವಿ, ಡಿ ಸಿ ಅವ್ರ ಹತ್ರ ಮಾತಾಡಿದೀವಿ, ಗ್ರಾಮಸ್ಥರೆಲ್ಲರೂ ಸೇರಿ ದೂರ್ ಕೊಟ್ಟಿದ್ದೀವಿ. ಗ್ರಾಮಸ್ಥರು ಮತ್ತೆ ನಾವು ಇಂಡಿವಿಜುವಲ್ ಆಗಿ ನಾವು ಕೊಟ್ಟಿದೀವಿ, ಗ್ರಾಮಸ್ಥರು ಇಷ್ಟು ಜನ ಸೈನ್ ಹಾಕಿ ಕೊಟ್ಟಿದೀವಿ. ಇದ್ರ ಬಗ್ಗೆ ಡಿ ಸಿ ಅವರು ಹೇಳಿದ್ದಾರೆ, ಬಂದು ನಾವು ಮಾತಾಡ್ತೀವಿ, ಇದನ್ನ ಇದ್ ಮಾಡ್ಕೊಡ್ತೀವಿ, ನಿಮ್ಗೆ ತೆರವುಗೊಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೂ ಇದುವರೆಗೂ ಏನು ಮಾಡಿಲ್ಲ. ಅರ್ಜಿ ಕೊಟ್ಟು 1 ತಿಂಗಳಾಗ್ತಾವಿದೆ, ಏನು ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ತಹಸೀಲ್ದಾರ್ ಅವ್ರಿಗೆ ಈ ಅರ್ಜಿ ಹೋಗಿದೆ. ಈಗ ನಿನ್ನೆ ಫೋನ್ ಮಾಡಿ ಹೇಳಿದ್ರೆ ಒಂದು 15 ದಿವಸದಿಂದ ಫೋನ್ ಮಾಡಿ ಹೇಳ್ತಾ ಇದ್ವಿ, ಈ ತರ ಚಟುವಟಿಕೆಗಳು ನಡೀತಾ ಇದಾವೆ. ಬೇನಾಮಿ ವ್ಯಕ್ತಿಗಳು, ಭೂಮಾಫಿಯಾದವರು, ಬಲಾಢ್ಯರು ಮತ್ತು ಭೂಗಳರು ಇದ್ರ ಮೇಲೆ, ಈ ಸೊತ್ತಿನ ಮೇಲೆ ಕಣ್ಣಿಟ್ಟಿದ್ದಾರೆ. ಬಂದು ತಾವು ಸ್ಥಳ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ಕಾನೂನು ಕ್ರಮ ಏನಿದೆ ತಗೊಳ್ಳಿ ಅಂತ ಹೇಳ್ತಾ ಇದೀವಿ. ಈ ಜಾಗನ ಇವರು ರಸ್ತೆಗೆ ಅಂತ ಮಾಡ್ಕೊಳೋದಕ್ಕೆ, ಈಗ ಯಾವ್ದು ಮನೆಗಳು ಇವ್ರು ಅಪಾರ್ಟ್ಮೆಂಟ್ ಕಟ್ಕೊಳೋದಕ್ಕೋಸ್ಕರ ಈ ರಸ್ತೆ ಮಾಡ್ಕೊಳೋದಕ್ಕೆ ಇವ್ರಿಗೆ ಹೆಂಗ್ ಪರ್ಮಿಷನ್ ಕೊಡ್ತಾ ಇದ್ದೀರಾ ನೀವು? ಗ್ರಾಮಸ್ಥರಿಗೆ ಇಲ್ದಿರೋಂಥದ್ದು ಬೇರೆ 3ನೇ ವ್ಯಕ್ತಿಗೆ ಕೊಡ್ತಾ ಇದ್ದೀರಲ್ಲ ನೀವು. ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಬೇರೆ ಸರ್ವೆ ನಂಬರ್ ಅವರು ಈ ಸರ್ವೆ ನಂಬರ್ನ 14ನೇ ಸರ್ವೆ ನಂಬರ್ನ ಕಬ್ಜಾ ಮಾಡೋವರೆಗೂ ನೀವು ಏನ್ ಮಾಡ್ಕೊಂತ ಇದ್ದೀರಾ? ಈ ಅಧಿಕಾರಿಗಳಿಗೆ ನಾವ್ ಎಷ್ಟ್ ಸತಿ ಮನವಿ ಮಾಡ್ಕೊಳೋದು? ಈ ಸರ್ಕಾರದಲ್ಲಿ ಎಷ್ಟ್ ಸತಿ ನಿಮ್ಗಳ ಮೇಲೆಲ್ಲ ನಾವು ದೂರ್ ಕೊಡೋದು? ನಾವು ಇದೇ ಕೆಲಸ ಬಿಟ್ಟು, ಕಾರ್ಯ ಬಿಟ್ಟು, ನಾವು ಹೋರಾಟಗಾರರು ಇದೇ ಕೆಲಸನ ನಮ್ಗೆ ದಿನ ಬೆಳಿಗ್ಗೆ ಎದ್ರೆ ನಿಮ್ ಕೆಲಸ ನೀವು ಜವಾಬ್ದಾರಿಯುತ ತಗೊಂಡು ಇದನ್ನ ಒಂದು ಮನವಿ ಕೊಟ್ಟ ಮೇಲೆ ಇದೇನಾಗಿದೆ ಅಂತ ಸ್ಥಳಕ್ಕೂ ಬಂದು ಪರಿಶೀಲನೆ ಮಾಡ್ದಿರಾ ನೀವ್ ಏನೋ ಒಂದು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದೀರಾ. ಗ್ರಾಮಸ್ಥರು ಇದ್ರ ಮೇಲೆ ನಿಮ್ ಮೇಲೆ ಆಕ್ರೋಶಗೊಂಡಿದ್ದಾರೆ. ಈಗಾಗ್ಲೇ ನಿಮ್ ಮೇಲೆ ಎಲ್ಲಾನು ದೂರು ಕೊಡೋಕು ರೆಡಿ ಆಗಿದ್ದಾರೆ. ಮೇಲಿನ ಅಧಿಕಾರಿಗಳಿಗೆ ನಿಮ್ ಮೇಲೆ ದೂರು ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ದೂರು ಕೊಡ್ತಾರೆ. ಅದನ್ನ ಏನ್ ಮಾಡ್ಬೇಕು, ಕಾನೂನಾತ್ಮಕವಾಗಿ ಮಾಡೇ ಮಾಡ್ತಾರೆ. ನೀವು ಈಗಲಾದ್ರೂ ಎಚ್ಚೆತ್ಕೊಂಡು ಈ ಜಾಗ ಕಬ್ಜಾ ಮಾಡಿರೋರ್ ಮೇಲೆ FIR ಮಾಡಿಸ್ಬೇಕು. ಇದು ಜಾಗಗೆ ಯಾರ್ಯಾರು ಸಪೋರ್ಟ್ ಇದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿಸ್ಬೇಕು. ಮುಂದಿನ ದಿನಗಳಲ್ಲಿ ಈ ತರ ಜಾಗಗಳನ್ನ ಉಳಿಸ್ಬೇಕು. ಸರ್ಕಾರಿ ಜಾಗಗಳನ್ನ ಸರ್ಕಾರಿ ಅಧಿಕಾರಿಗಳೇ ಉಳಿಸ್ಬೇಕಾಗತ್ತೆ. ನಾವು ಗ್ರಾಮಸ್ಥರಾಗಿ ನಾವು ಎಷ್ಟು ಬೇಕೋ ಅಷ್ಟೇ ಮಾಡಕ್ಕಾಗುತ್ತೆ ಸಾಧ್ಯ ನಮ್ಮ ಕೈಯಲ್ಲಿ. ನೀವು ನಿಮ್ಮ ಜವಾಬ್ದಾರಿಯತನ ತಗೊಂಡು ಇದನ್ನ ಗಂಭೀರವಾಗಿ ತಗೊಂಡು, ಮಾನ್ಯ DC ಅವ್ರಿಗೆ ಹೇಳ್ತಾ ಇದೀನಿ, ಈ ಮುಖಾಂತರ ತಹಸೀಲ್ದಾರ್ ಅವ್ರಿಗೂ ಹೇಳ್ತಾ ಇದೀನಿ, ಈ ಕೂಡಲೇ ಬಂದು ಈ ಸ್ಥಳನ ಪರಿಶೀಲನೆ ಮಾಡಿ ಇದಕ್ಕೆ ನಿರ್ಮಿತಿ ಕೇಂದ್ರದವರಿಂದ ಕಾಂಪೌಂಡ್ ಹಾಕ್ಸಿ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರಿಗೆ ಈ ಜಾಗವನ್ನು ಉಳಿಸ್ಕೊಡ್ಬೇಕಾಗಿ ಮನವಿ ಮಾಡ್ಕೊಂತ ಇದ್ದೀನಿ. ಜಗದೀಶ್ ಅಂತ ನನ್ನ ಹೆಸರು, ದೊಡ್ಡಗುಬ್ಬಿ ಗ್ರಾಮಸ್ಥ. ಸರ್ ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ, ದೊಡ್ಡಗುಬ್ಬಿ ಗ್ರಾಮಸ್ಥ ಮತ್ತು ಸಾಮಾಜಿಕ ಹೋರಾಟಗಾರ. ಸರ್ ಇಲ್ಲಿ ಈ ವಿಷಯ ಏನಂತಂದರೆ ತಮ್ಮ ಮಾಧ್ಯಮದವರ ಮುಖಾಂತರ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇದು ದೊಡ್ಡಗುಬ್ಬಿ ಬಿದರಳ್ಳಿ ಹೋಬಳಿ ದೊಡ್ಡಗುಬ್ಬಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 14ರಲ್ಲಿ 84 ಎಕರೆ ಚಿಲ್ಲರೆ ಜಮೀನು ಇರ್ತದೆ. ಇಂಥ ಜಮೀನಲ್ಲಿ ಸರ್ಕಾರಿ ಕುಂಟೆ ಜಮೀನು ಅಂತ ಹೇಳಿ ಸಾರ್ವಜನಿಕರು ಅವತ್ತಿನ ಕಾಲದಿಂದ ಹಳೆ ನಮ್ಮ ಗ್ರಾಮಸ್ಥರುಗಳು ಉಳಿಸಿರ್ತಾರೆ. ಅದು ಎಷ್ಟು ಎಕರೆ ಅಂದರೆ ಸುಮಾರು 2 ಎಕರೆ ಜಮೀನನ್ನು ಆಗಷ್ಟು ಉಳಿಸಿರ್ತಾರೆ. ಜಮೀನು ಕುಂಟೆ ಜಾಗಕ್ಕೋಸ್ಕರ ಅಂತೇಳಿ ಈ ಹಕ್ಕಿಗಳು, ಪಕ್ಷಿಗಳು, ಮರ ಗಿಡಗಳು ಎಲ್ಲ ಬೆಳೀಲಿ, ಆಮೇಲೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಉಳಿಸಿರೋಂಥ ಸರ್ಕಾರಿ ಕುಂಟೆ ಜಮೀನನ್ನ ಕಬ್ಜಾ ಮಾಡೋದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು ಏನೋ ಒಂದು ಕುಂಟೆ 2 ಕುಂಟೆ ಜಮೀನು ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಎಲ್ಲರಿಗೂ ಹಬ್ಬಿಸಿ ಈ ಥರ ಸರ್ಕಾರಿ ರಸ್ತೆ ಜಮೀನನ್ನ, ಸರ್ಕಾರಿ ಕುಂಟೆ ಜಮೀನನ್ನ, ಸರ್ಕಾರಿ ಗೋಮಾಳ ಜಮೀನನ್ನ ಇವರು ಕಬ್ಜಾ ಮಾಡಿಕೊಂಡು ರಸ್ತೆ ಮಾಡ್ಕೊತಾ ಇದ್ದಾರೆ. ಇದು ಯಾರು ಕೇಳೋಕ್ಕೆ ಹೋದರೆ ನಮ್ಮನ್ನೆಲ್ಲ ದೌರ್ಜನ್ಯ ಮಾಡೋ ಅಂಥದ್ದು, ರೌಡಿಗಳನ್ನ ತೋರಿಸೋ ಅಂಥದ್ದು, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕೋವಂಥದ್ದು ಅದೆಲ್ಲ ನಡೀತಾ ಇದೆ ಊರಿನಲ್ಲಿ. ಈ ಕೆಲವರು ಏನು ಮಾಡ್ತಾರೆ, ಹಣದಾಸೆಗೋಸ್ಕರ ಕೆಲವರೆಲ್ಲ ಶಾಮೀಲಾಗಿದ್ದಾರೆ. ಆದರೆ ನಾವು ಆ ಥರ ಅಲ್ಲ, ಸಾಮಾಜಿಕ ಹೋರಾಟಗಾರರಾಗಿರೋದ್ರಿಂದ ನಾವು ಸಾರ್ವಜನಿಕ ಆಸ್ತಿ ಉಳಿಬೇಕು, ಇದು ಉಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇದ್ರ ಬಗ್ಗೆ ನಾವು ಸರ್ಕಾರಿ ಜಾಗ, ಇದು ಸರ್ಕಾರಿ ರಸ್ತೆ ಪಕ್ಕದಲ್ಲಿರೋಂಥ ಕಮರ್ಷಿಯಲ್ ಜಾಗ ಇದು. ಇಂಥ ಜಾಗನ ಹಾಳು ಮಾಡ್ತಾ ಇದ್ದಾರೆ. ಬೇರೆ ಬೇನಾಮಿ ಒಬ್ಬ ವ್ಯಕ್ತಿಗೋಸ್ಕರ ಇದನ್ನು ಬಿಟ್ಕೊಡ್ತಾ ಇದ್ದಾರೆ. ಇದು ನಾವು ಖಂಡಿಸ್ತಾ ಇದ್ದೀವಿ. ದೊಡ್ಡಗುಬ್ಬಿ ಗ್ರಾಮಸ್ಥರಾದವರು ನಾವು ಖಂಡಿಸ್ತಾ ಇದ್ದೀವಿ. ಈ ವಿಚಾರ ಏನಂತಾರೆ, ಮಾನ್ಯ ತಹಸೀಲ್ದಾರ್ ಅವರೇ ಬಂದು ಈ ಥರ ನೋಡಿ ಬೋಲ್ಡ್ ಹಾಕಿದ್ದಾರೆ. ಇದು 6 ಕುಂಟೆ ಜಮೀನು, ಇದನ್ನು ಯಾರು ಏನು ಮಾಡಬಾರ್ದು ಅಂತೇಳಿ, ಇದನ್ನು ಅತಿಕ್ರಮ ಪ್ರವೇಶ ಮಾಡಬಾರ್ದು ಅಂತೇಳಿ ಇದನ್ನು ಬೋಲ್ಡ್ ಹಾಕಿದ್ದಾರೆ. ಇಂಥ ಬೋಲ್ಡ್ ಹಾಕಿರೋಂಥ ಜಮೀನು ಪಕ್ಕದಲ್ಲೇ ಇಷ್ಟು ಧೈರ್ಯವಾಗಿ ಇವರು ಈ ಥರ ರಸ್ತೆನ ಮಾಡ್ಕೊತಾರೆ ಅಂತಂದರೆ ಇದನ್ನು ಖಂಡಿಸಬೇಕಾದಂಥ ವಿಚಾರ. ಇದು ಯಾರೂ ಇದನ್ನು ಒಪ್ಪೋಂಥ ವಿಚಾರ ಅಲ್ಲ. ಸಾರ್ವಜನಿಕರ ಆಸ್ತಿ ಉಳಿಬೇಕು, ಇದನ್ನು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ. ನಮಗೆ ಇದನ್ನು ಯಾರು ಸಾಥ್ ಕೊಡ್ತಾ ಇಲ್ಲ, ಅಧಿಕಾರಿಗಳು ಸಾಥ್ ಕೊಡ್ತಾ ಇಲ್ಲ. ನಮಗೆ ಸಾಥ್ ಕೊಡಬೇಕು ಅಧಿಕಾರಿಗಳು. ದಯವಿಟ್ಟು ಮಾನ್ಯ ತಹಸೀಲ್ದಾರ್ ಅವರು, ಮಾನ್ಯ RI ಅವರು, ಮಾನ್ಯ ಗ್ರಾಮ ಲೆಕ್ಕಾಧಿಕಾರಿ ಅವರು, ಮಾನ್ಯ ಉಪ ತಹಸೀಲ್ದಾರ್ DT ಅವರು ಒಂದು ಸ್ಥಳ ಮಾಜರಿಗೆ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಬರಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ.
ನೀವು ಈ ಥರ ಸಾರ್ವಜನಿಕರಿಗೆ ಬಿಟ್ಕೊಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ಹಬ್ಬಿಸ್ತಾ ಇದ್ದಾರೆ. ಸೆಕ್ರೆಟರಿ ಅವರೇ RI ಅವರೇ ಹೇಳ್ತಾ ಇದ್ದಾರೆ DC ಆದೇಶ ಮಾಡಿದ್ದಾರೆ ಅಂತ. ಎಷ್ಟು ಸರಿ ಆದೇಶ ಮಾಡೋದಕ್ಕೆ? ಯಾರು ನಿಮಗೆ ಈ ಥರ ಅಧಿಕಾರ ಕೊಟ್ಟವರು? ಸಾರ್ವಜನಿಕರ ಆಸ್ತಿ ನಾವು ಅನಾದಿ ಕಾಲದಿಂದ ಉಳಿಸ್ಕೊಂಬಂದಿದ್ದೀವಿ. ದೊಡ್ಡಗುಬ್ಬಿಯಲ್ಲಿ ಇಂಥ ಆಸ್ತಿನ ಯಾರು ಈ ಕಬ್ಜಾ ಮಾಡೋಕ್ಕೆ ಬಿಡ್ತಾ ಇದ್ದಾರೆ? ದಯವಿಟ್ಟು ಇದನ್ನ ಕ್ರಮ ತಗೊಳ್ಳಿ. ಆರ್ಡ್ರ್ ಏನಾರು ಮಾಡಿದರೆ ವಾಪಸ್ ತಗೊಳ್ಳಿ. ದಯವಿಟ್ಟು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ದೊಡ್ಡಗುಬ್ಬಿ ಗ್ರಾಮಸ್ಥರಿಂದ ಮನವಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಇದನ್ನು ಅಲ್ಗೆಳಿಬೇಡಿ. ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡ್ಕೊತಾ ಇದ್ದೀವಿ. ಎನ್ ಚಂದ್ರಶೇಖರ್, ಮಹದೇವಪುರ ವಿಧಾನಸಭಾ ಕ್ಷೇತ್ರ, JDS ದೊಡ್ಡಗುಬ್ಬಿ ಗ್ರಾಮಸ್ಥ. ನೋಡಿ, ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಒಂದು ಆದೇಶ ಮಾಡಿದ್ದಾರೆ ಅಂತ ಹೇಳ್ತಾರೆ. 1 ಕುಂಟೆ 2 ಕುಂಟೆ ಏನೋ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಈ ಗ್ರಾಮ ಲೆಕ್ಕಿಗರು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ರು ಹೇಳ್ತಾರೆ. ಇಲ್ಲಿ ಸ್ಪಾಟಿಗೆ ಬಂದಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡೋಕ್ಕೆ. ಇಲ್ಲಿ 2 ಕುಂಟೆ 1 ಕುಂಟೆ ಮಾಡೋದಕ್ಕೆ ಸ್ಪಾಟಿಗೆ ಬಂದಿದ್ದಾರಾ? ಸ್ಥಳ ತನಿಖೆ ಮಾಡಿದಾರಾ? ಸ್ಥಳದ ವರದಿ ಏನಾದರೂ ತೊಗೊಂಡಿದ್ದಾರಾ? ತಹಸೀಲ್ದಾರ್ದು ಈ ಥರ ಬೋರ್ಡ್ ಹಾಕಿದಾರಲ್ಲ, ಅವ್ರದ್ದೇನ ಈ ಥರ ವರದಿ ತೊಗೊಂಡಿದ್ದಾರಾ? ಏನಾನ ಭೂಪರಿವರ್ತನೆ ಆಗಿರೋಂಥ ಜಮೀನನ್ನು ಇವ್ರಿಗೆ, ಭೂಪರಿವರ್ತನೆ ಆಗಿರೋಂಥ ಬಿಲ್ಡರ್ಗೆ ಇವರು ದಾರಿ ಮಾಡಿಕೊಡ್ತಾರೆ, ದಾರಿಗೆ ಆರ್ಡ್ರ್ ಮಾಡಿಕೊಡ್ತಾರೆ ಅಂತಂದರೆ ಇದೆಷ್ಟು ಸರಿ? ಇದು ದಯವಿಟ್ಟು ಮಾಡಿಲ್ಲ ಅಂತಂದರೆ ನನಗೆ ಕಾಂಪೌಂಡ್ ಹಾಕ್ಸ್ಕೊಡಿ ಈ ಜಾಗಕ್ಕೆ. ಮಾಡಿದರೆ ಆ ಆದೇಶನ ರದ್ದುಪಡಿಸಿ, ಇದು ಸಾರ್ವಜನಿಕರ ಆಸ್ತಿ, ಯಾರು ಏನು ಮಾಡಬಾರ್ದು, ಕಬ್ಜಾ ಮಾಡಬಾರ್ದು ಅಂತೇಳಿ ಇಲ್ಲಿ ಸುತ್ತು ಕಾಂಪೌಂಡ್ ಹಾಕಿ ಈ ರಕ್ಷಣೆ ಮಾಡಿಕೊಡ್ಬೇಕು. ಸರ್ಕಾರಿ ಜಮೀನ, ಸರ್ಕಾರಿ ಗೋಮಾಳ ಜಮೀನ, ಸರ್ಕಾರಿ ಕುಂಟೆ ಜಮೀನ ಉಳಿಸ್ಕೊಡ್ಬೇಕು ಅಂತೇಳಿ ದೊಡ್ಡಗುಬ್ಬಿ ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊತೀವಿ. ದಯವಿಟ್ಟು ಇದನ್ನು ನ್ಯಾಯ ಒದಗಿಸ್ಕೊಡಿ.